ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಆರನೇ ತರಂಗ ಆರನೇ ತರಂಗದಲ್ಲಿ ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 395ನೇ ಅಂಕದಲ್ಲಿ ದೃಢ ಅದೃಢ ಜ್ಞಾನಿಗಳಿಗೂ ನೋಡ್ರಿ, ದೃಢ ಅದೃಢ ಜ್ಞಾನಿಗಳಿಗೂ ಹಾಗೂ ಉತ್ತಮ ಮಂದ ಜಿಜ್ಞಾಸುಗಳಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಅವರಿಗೆ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರ ಇಲ್ಲ. ದೃಢ ಜ್ಞಾನಿಗೆ ಇರ್ಲಿಕ್ಕಿಲ್ಲ, ಅದೃಢ ಜ್ಞಾನಿಗೆ ಇರ್ಲಿಕ್ಕಿಲ್ಲ, ಜಿಜ್ಞಾಸುಗಳಿಗರೆ ಇರ್ಬೇಕಂದ್ರ ಅವ್ರಿಗೂ ಇಲ್ಲ. ಮಂದ ಜಿಜ್ಞಾಸು ಉತ್ತಮ ಜಿಜ್ಞಾಸು ಇದ್ರು ಸಹಿತ ಅವರು ಕರ್ಮ ಉಪಾಸನೆಗಳು ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳಲ್ಲೇ ಪ್ರವೃತ್ತಿ ಆಗ್ಬೇಕು. ಅವರು ಇನ್ನೂ ಸ್ವಲ್ಪ ಏನರೆ ಬುದ್ಧಿಯಲ್ಲಿ ದೋಷಿದ್ರೆ ಆ ಶ್ರವಣವನ್ನೇ ಮುಂದುವರಿಸ್ಬೇಕು. ಅವರು ಹೊಳಮಡ್ಡಿ ಮತ್ತೆಲ್ಲಿ ಕರ್ಮ ಉಪಾಸನೆಗಳಿಗೆ ಹೋಗುವುದಿಲ್ಲ. ಅದಕ್ಕೆ ಒಂದೇ ಕಡೆ ಹೇಳ್ತಾರ್ರಿ, ಏನ್ ಹೇಳಿದ್ರು, ಯಾರಿಗೆ ಮಂದ ಜ್ಞಾನವಾಗಿರುವುದು, ಮಂದಂದ್ರ ಸಂಶಯಾದಿಗಳು ಸಹಿತವಾದ ಜ್ಞಾನಕ್ಕೆ ಮಂದ ಜ್ಞಾನ ಅಂತ ಕರೀತಾರೆ. ಅವರಾದರೂ ಕೂಡ ಮನನ ಹಾಗೂ ನಿಧಿಧ್ಯಾಸನಗಳನ್ನೇ ಮಾಡಬೇಕು. ಯಾರು? ಯಾರಿಗೆ ಮಂದ ಜ್ಞಾನವಾಗಿರುವುದು ಅವರಾದರೂ ಕೂಡ ಏನ್ ಮಾಡಬೇಕು? ಮನನ ಹಾಗೂ ನಿಧಿಧ್ಯಾಸನಗಳನ್ನೇ ಮಾಡಬೇಕು. ಮನನ ಅಂದ್ರೆ ಅದಕ್ಕಂತಾರಪ್ಪ, ಮನನ ನಿಧಿಧ್ಯಾಸನ. ಇರ್ಲಿ, ಮನನ ಹಾಗೂ ನಿಧಿಧ್ಯಾಸನಗಳನ್ನೇ ಮಾಡಬೇಕು ಹೊರತು ಕರ್ಮ ಉಪಾಸನೆಗಳನ್ನಲ್ಲ. ಯಾಕಂದರೆ ಯಾರಿಗೆ ಮಂದ ಜ್ಞಾನವಾಗಿರುವುದು ಅವರು ಉತ್ತಮ ಜಿಜ್ಞಾಸುಗಳಾಗಿರುತ್ತಾರೆ. ಯಾರಿಗೆ ಮಂದ ಜ್ಞಾನ ಆಗ್ಯದಲ್ಲ ಅವ್ರಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಉತ್ತಮ ಜಿಜ್ಞಾಸುಗಳಾಗಿರುತ್ತಾರೆ. ಅಂತ ಉತ್ತಮ ಜಿಜ್ಞಾಸುಗಳಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಹೊರತಾಗಿ ಅವನ್ನು ಬಿಟ್ಟು ಅನ್ಯ ಕರ್ತವ್ಯವೇ ಇರುವುದಿಲ್ಲ. ಅವರಿಗೆ ಮನನ ನಿಧಿಧ್ಯಾಸನ ಇವೆರಡು ಕರ್ತವ್ಯ ಬಿಟ್ಟು ಮತ್ತೆ ಅನ್ಯ ಕರ್ತವ್ಯ ಇಲ್ಲ. ಈ ವಾರ್ತೆಯನ್ನು ಶಾರೀರಿಕದಲ್ಲೇ ಸೂತ್ರಕಾರರು ಹಾಗೂ ಭಾಷ್ಯಕಾರರು ಪ್ರತಿಪಾದನೆ ಮಾಡಿರುತ್ತಾರೆ. ಯಾವ ಬ್ರಹ್ಮಸೂತ್ರದ ಶಾರೀರಿಕವ ಬರೆಯುವ ಮುಂದ ಸೂತ್ರಕಾರರಂದ್ರೆ ವ್ಯಾಸ ಮಹರ್ಷಿಗಳು, ಭಾಷ್ಯಕಾರರಂದ್ರೆ ಶಂಕರಾಚಾರ್ಯರು ಏನ್ ಮಾಡಿರಪ್ಪ ಅಂತ ಕೇಳಿದ್ರೆ ಪ್ರತಿಪಾದನೆ ಮಾಡಿರುತ್ತಾರೆ. ಮತ್ತು ಇನ್ನು ಎರಡನೇ ಕಡ ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯ ಕೂಡ ಇರುವುದಿಲ್ಲ. ಯಾರಿಗೆ? ವಿದ್ವಾನನಿಗೆ, ಜ್ಞಾನನಿಷ್ಠನಿಗೆ ಏನ್ ಮಾಡೋದು? ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ ಅನ್ನೋದ್ರ ಮ್ಯಾಗ ಒಂದು 431 ಟಿಪ್ಪಣಿ ಕೊಟ್ಟರು ನೋಡ್ರಿ. ಯಾರಿಗೆ ಉತ್ತಮ ಏನಂತಾರ್ರಿ, ಯಾರಿಗೆ ತತ್ವವು ಅಜ್ಞಾತವಾಗಿರುವುದು, ಯಾರಿಗೆ ತತ್ವವು ಅಜ್ಞಾತವಾಗಿರುವುದು ಇನ್ನೂ ತಿಳಿದಿಲ್ಲೋ ಅವರು ಶ್ರವಣವನ್ನು ಮಾಡಲಿ. ಅವ್ರೇನ್ ಮಾಡ್ಬೇಕು? ಇನ್ನೂ ತಿಳಿದಿಲ್ಲ ಅಂದ್ರೆ ಅವರು ಶ್ರವಣವನ್ನು ಮಾಡಲಿ. ನಾನು ತತ್ವವನ್ನು ತಿಳಿದಿರುತ್ತೇನೆ, ಆದ್ದರಿಂದ ಯಾವ ಕಾಲಕ್ಕಾಗಿ ಶ್ರವಣವನ್ನು ಮಾಡಲಿ? ನನಗ ತಿಳಿದು ಹೋಗ್ಯದದು. ತಿಳಿದಿತ್ಲೆ ಅಂದ್ರೆ ಅದು ಮುಂದುವರ್ಲಿಕ್ಕೆ ಬರ್ತಿತ್ತು. ಆದ್ರೆ ನಾನು ತತ್ವವನ್ನು ತಿಳಿದಿರುವೇನಾದ್ದರಿಂದ ಯಾವ ಕಾಲಕ್ಕಾಗಿ ಶ್ರವಣವನ್ನು ಮಾಡಲಿ? ಶ್ರವಣ ಮಾಡುವ ಹರಕತ್ತಿಲ್ಲ. ಇನ್ನು ಎರಡನೇದ್ದು, ಯಾರಿಗೆ ಸಂಶಯ ಪ್ರಾಪ್ತವಾಗಿದೆಯೋ ಅವರು ಮನನವನ್ನು ಮಾಡಲಿ. ನಾನು ಸಂಶಯ ರಹಿತನಾಗಿದ್ದರಿಂದ ಮನನವನ್ನು ಮಾಡುವುದಿಲ್ಲ. ಇನ್ನು ಮೂರನೇದ್ದು,
ಯಾರಿಗೆ ವಿಪರೀತ ಭಾವನೆ ಉಂಟಾಗಿದೆಯೋ ಅವರು ನಿಧಿಧ್ಯಾಸನವನ್ನು ಮಾಡಲಿ. ನಾನು ದೇಹದಲ್ಲಿ ಆತ್ಮನ ವಿಪರೀತ ಭಾವನೆಯನ್ನು ಎಂದೂ ಮಾಡುವುದಿಲ್ಲ. ದೇಹಕ್ಕನ ಆತ್ಮಾತ್ ಎಂದೂ ಅನ್ನಂಗಿಲ್ಲ. ಆದ್ದರಿಂದ ನನಗೆ ವಿಪರ್ಯವು ಅಭಾವವಿರುವುದರಿಂದ ಯಾವುದರ ಧ್ಯಾನ ಮಾಡಲಿ? ಧ್ಯಾನ ಮಾಡ್ಲಿಕ್ಕೆ ನನಗೆ ಬರಂಗಿಲ್ಲ, ಯಾವುದರದು ಅಲ್ಲ. ಯಾಕಂದ್ರೆ ಅವು ಯಾರಿಗೆ ದೋಷವ ಅವ್ರು ಮಾಡಲಿ. ನಿಜಗುಂಡ್ರು ಹೇಳಿಲ್ಲ, ಮರವೇ ಸಂಶಯ ವಿಪರೀತದ ಮೂರು ಕುರುಹುದೂರಲ್. ಇವು ಮೂರು ದೋಷ ಯಾರಲ್ಲಿ ಅದಾವ, ಆ ಮೂರು ದೋಷ ನಿವಾರಣಾರ್ಥವಾಗಿ ಇನ್ನು 3 ಔಷಧ ಪ್ರಯತ್ನ ಮಾಡ್ಲಿ ಅವರು. ಮರವೇ ಅಂದ್ರೆ ಅಜ್ಞಾನ, ಸಂಶಯ ಅಂದ್ರೆ 2 ಪ್ರಕಾರ ಸಂಶಯ. ಒಂದು ಪ್ರಮಾಣಗತ ಸಂಶಯ, ಇನ್ನೊಂದು ಪ್ರಮೇಯಗತ ಸಂಶಯ. ಪ್ರಮಾಣಗತ ಸಂಶಯ ಅಂದ್ರೆ ವೇದಾಂತ ಶ್ರುತಿ ವಾಕ್ಯಗಳು ಜೀವ ಬ್ರಹ್ಮರ ಭೇದ ಪ್ರತಿಪಾದನೆ ಮಾಡುತ್ತವೆಯೋ ಅಥವಾ ಅಭೇದ ಪ್ರತಿಪಾದನೆ ಮಾಡುತ್ತವೆಯೋ ಅನ್ನುವಂಥದ್ದಕ್ಕೆ ಯಾವ ಸಂಶಯ ಅಂತಾರಪ್ಪ ಅಂತ ಕೇಳಿದ್ರೆ ಪ್ರಮಾಣಗತ ಸಂಶಯ. ಇನ್ನು ಪ್ರಮೇಯಗತ ಸಂಶಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜೀವ ಬ್ರಹ್ಮರ ಭೇದ ಸತ್ಯವೋ ಅಥವಾ ಅಭೇದ ಸತ್ಯವೋ. ಹಿಂಗ ಪ್ರಮೇಯಗತ ಸಂಶಯ ಇತ್ತು ಅಂದ್ರೆ ಅವ್ರೇನ್ ಮಾಡಬೇಕು? ಪ್ರಮೇಯಗತ ಸಂಶಯ ಇತ್ತು, ಪ್ರಮಾಣಗತ ಸಂಶಯ ಇತ್ತು ಅಂದ್ರೆ ಶ್ರವಣ ಮಾಡಬೇಕು. ಪ್ರಮೇಯಗತ ಸಂಶಯ ಇತ್ತು ಅಂದ್ರೆ ಮನನ ಮಾಡಬೇಕು. ಒಂದು ವೇಳೆ ಅವ್ರಿಗೆ ವಿಪರೀತ ಭಾವನೆ ಇತ್ತು ಅಂದ್ರ ವಿಪರೀತ ಅಂದ್ರೆ ಅದಕ್ಕಂತಾರ್ರಿ, ಇರೋದನ್ನು ತಿಳ್ಕೊಳ್ಳೋದಂದ್ರೆ ವಿಪರೀತ ಅಂದ್ರ ದೇಹಾದಿ ಪ್ರಪಂಚವೂ ಸತ್ಯ, ಜೀವ ಬ್ರಹ್ಮರ ಭೇದವೂ ಸತ್ಯ. ವಿಪರೀತ ಅಂದ್ರೆ ಇದು ರೀ ಪೌರ, ದೇಹಾದಿ ಪ್ರಪಂಚವು ಸತ್ಯ, ವಾಸ್ತವಿಕವಾದ ಸತ್ಯ ಇಲ್ಲ, ಆದ್ರೆ ಸತ್ಯ ಅಂತ ತಿಳ್ಕೊಳ್ಳುದು. ದೇಹಾದಿ ಪ್ರಪಂಚವು ಸತ್ಯ, ಜೀವ ಬ್ರಹ್ಮರ ಭೇದವು ಸತ್ಯ. ವಾಸ್ತವಿಕವಾಗಿ ಜೀವ ಬ್ರಹ್ಮರ ಭೇದ ಇಲ್ಲವೇ ಇಲ್ಲ, ಅದು ಉಪಾಧಿಕೃತ ಭೇದದ ವಾಸ್ತವಿಕ ಇಲ್ಲ, ಆದ್ರೆ ಅದು ಸತ್ಯ ಅಂತ ತಿಳ್ಕೊಳ್ಳೋದು. ಇದಕ್ಕೇನಂತಾರ? ವಿಪರೀತ ಅಂತ ಕರೀತಾರ. ಈ ವಿಪರೀತ ಯಾರಿಗದ ಅವರು ನಿಧಿಧ್ಯಾಸನ ಮಾಡಬೇಕು. ಅದಕ್ಕೆ ನಿಜಗುಂಡ್ರು ಹೇಳ್ಯಾರ, ಏನು ಮರವೇ ಸಂಶಯ ವಿಪರೀತದ 3 ಕುರುಹುದೋರಲ್ ಬಳಿಕದರಿಂದ ಮೆರೆವ ಸುಶ್ರವಣ ಮನನ ನಿಧಿಧ್ಯಾಸ ವ್ಯರಕವಿಲ್ಲದೆ ಸ್ವತಂತ್ರತೆಯಳು ಎಂದಿರ್ಪೇನೋ ಬೇಡ ಹಿಂದೆ ಇರ್ಪೇನೋ. ಇದಕ್ಕೆ 2 ಪ್ರಕಾರದ ಅರ್ಥ ಬರೆದಾರ ಮಹಾತ್ಮರು. ಎಂದಿರ್ಪೇನೋ ಬೇಡ ಹಿಂದೆ ಇರ್ಪೇನೋ. ಯಾರಪ್ಪ ಅಂತ ಕೇಳಿದ್ರೆ ಅವು 2 ವೇದಾಂತದ ಸಿಂಹ. ಜಡಿಮಠದ ಶಂಕರಾನಂದ ಪರಮಹಂಸರು ಎಂದಿರ್ಪೇನೋ ಅಂತ ಬರೆದ್ರು. ಆರೂಢ ಜ್ಯೋತಿ ಶಿವಪುತ್ರಪ್ಪವರು ಹಿಂದೆ ಇರ್ಪೇನೋ ಅಂತ ಬರೆದ್ರು. ಅದು ಶಿಷ್ಯರಲ್ಲಿ ಗೊಂದಲ ಬಿತ್ತು ಭಯಂಕರ. ಕೇಳಿದ್ರು ಹೋಗಿ ಶಂಕರಾನಂದ ಪರಮಹಂಸರಿಗೆ, ಅಪ್ಪವ್ರ ನೀವರೇ ಎಂದಿರ್ಪೇನೋ ಅಂತ ಬರೆದ್ರಿ, ಆರೂಢ ಜ್ಯೋತಿ ಅಪ್ಪವರು ಹಿಂದೆ ಇರ್ತೇನಂತ ಬರೆದ್ರು, ನಾವು ಯಾವಾದನ್ನು ತಿಳ್ಕೊಳ್ಳೋನು ಅಂದ್ರವ್ರು. ಅದಕ್ಕೆ ಅವ್ರ ಅಪ್ಪ ಅವ್ರು ಹೇಳಿದ್ರು, ಬರೆದೇನಾಗ್ಯದ, ಬರೆದು ಬಿಟ್ಟಿಯೋ, ಮುಗಿದೋಗಿತ್ತದು. ಯಾರಲ್ಲಿ ಮರವೇ ಸಂಶಯ ವಿಪರೀತದ ಭಾವನಾ ಹಿಂದೆ ಹೋಗ್ಯಾವೋ ಅವ್ರು ಹಿಂದೆ ಇರ್ತಾರ, ಯಾರಿಗೆ ಎಂದು ಹೋಗ್ತಾವೋ ಅಂದಿರ್ತಾರ ಅವರು. ಅಂದ ಕೂಡಲೇ ಅವರಿಗೆ ಮನವರಿಕೆ ಆಯ್ತು. ಅವಾಗ ಹೌದಲ್ಲ, ಆ ದೋಷಗಳು ಹಿಂದೆ ನಿವೃತ್ತಿ ಆದ ಹಿಂದೆ ಇರ್ತಾರ. ಯಾಕೆ ಪ್ರಯತ್ನದಿಂದ ಹಂಗೆ ಕಳ್ಕೊಳ್ಳೋ ಮಹಾತ್ಮರು ಅದಾರ ಅವರು, ಪ್ರಯತ್ನವಾದಿಗಳು. ಯಾರು ಆಲಸ್ಯದಿಂದ ಕಳ್ಕೊಳಂಗಿಲ್ಲ. ಏನಂತೀರಪ್ಪ ಅವ್ರ? ಶರಣಾರ್ಥಿ ಗುರುನಾಥ.
ಹಾ ಹೇಳ್ರಿಪ್ಪ ಅವ್ರ. ಎಂದಿರ್ಪೆನು ಇಂದಿರ್ಪೆನು ಅನ್ನುವಂಥ ವಾಕ್ಯಕ್ಕನುಸಾರವಾಗಿ ಅದರಂತೆ ಹ್ಮ್ ಈ ಸೂತ್ರ ಪದ್ಯದಲ್ಲಿ ಕೂಡ ಒಂದು ವಾಕ್ಯ ಬತ್ತ ಅದನ್ನು ಕೂಡ ಒಂದ್ ಸ್ವಲ್ಪ ಗದ್ದಲಕ್ಕೆ ಬಿದ್ದಾಗ ಕೆಲವೊಬ್ಬರು ಮಾತಾಡ್ತಾರಪ್ಪ ಅವ್ರಿ. ಹೌರಿಪ್ಪ. ದುರಿತ ಕರ್ಮವನ್ನೊಲ್ಲದಿರು. ಹೌದು. ದುರಿತ ಕರ್ಮ ಒಲ್ಲದಿರು ಅಂತಂದ್ರ ದುರಿತ ಕರ್ಮ ಮಾಡುವಂತಂದಂಗ ಅರ್ಥ ಮಾಡ್ಬೇಕೇನಂತ ಒಂದು ಸಂಶಯ ಕೆಲವು ಮಂದಿ ವ್ಯಕ್ತಪಡಿಸ್ತಾರ. ಒಲ್ಲದಿರು ಒಲ್ಲದಿರು ಮಾಡಬೇಡ. ದುರಿತ ಕರ್ಮವನ್ನೊಲ್ಲದಿರು. ಹ್ಮ್ ಇದು ಒಂದು ವಿರೋಧಾಭಾಸ ಆಗತ್ತಪ್ಪ ಅವ್ರಿ. ಹ್ಯಾಂಗ ವಿರೋಧ ಆಗ್ತೈತ್ರಿಪ್ಪ? ಒಲ್ಲದಿರು ಒಲ್ಲದಿರು ಅಂದ್ರೆ ಮಾಡದಿರು. ದುರಿತ ಕರ್ಮವನ್ನೊಲ್ಲದಿರು. ಅದಕ್ಕೆ ಹೆಂಗ್ ಮತ್ತೆ ಅಲ್ಲಿ ವಿಪರೀತ ಕೆಟ್ಟದನ್ನೇ ಮಾಡಂತ ಅರ್ಥ ಆಗ್ತದೆ. ಹಾ ಮಾಡಬೇಡ. ಸ್ವಲ್ಪ ವಿರೋಧಾಭಾಸ ಆಗತ್ತೆ ನೋಟೆ ಮಾಡೋರಿಗೆ. ಭಯಾನಕ ವಾಕ್ಯ ಅದ್ರಿಪ್ಪ ಅದು. ಸರಿ ಹಾ ಸರಿ ಸರಿ. ಒಂದು ವೇಳೆ ಅದು ಮಾಡಿದೆ ಅಂದ್ರೆ ನಿನಗ ಮುಂದೆ ಕೆಟ್ಟ ಅಧೋಗತಿ ಆಗ್ತದ. ಇದನ್ನ ಸೂಚನಾ ಕೊಡೋರು ಅದಾರ ಅವರು. ಯಾಕಂದ್ರೆ ಅದುರಿತ ಕರ್ಮ ಅಂದ್ರೆ ಏನು? ಪಾಪ ಕರ್ಮ. ಪಾಪದ ಕರ್ಮ ಫಲ ಏನು? ದುಃಖ. ಅದಕ್ಕೆ ಒಲ್ಲದಿರು ಮಾಡಬೇಡ, ಪುಣ್ಯವನ್ನೇ ಮಾಡು. ಪುಣ್ಯದ ಫಲ ಏನದ? ಸುಖ ಅದ. ಅದಕ್ಕೆ ಪುಣ್ಯವನ್ನೇ ಪ್ರಯತ್ನ ಪೂರ್ವಕವಾಗಿ ನೀ ಮಾಡುವುದಾದ್ರೆ ಪುಣ್ಯವನ್ನೇ ಮಾಡು. ಒಂದು ನಿಷೇಧ ಅದ, ಒಂದು ವಿಧಿ ಅದ. ಪುರುಷ ಪ್ರವೃತ್ತಕ ವಾಕ್ಯಂ ವಿಧಿ, ಪುರುಷ ನಿವೃತ್ತಕ ವಾಕ್ಯಂ ನಿಷೇಧ. ಅದಕ್ಕೆ ಅವರು ಶಿಷ್ಯರ ಮನೋಗತ ಸಂಶಯವನ್ನು ಕಳೆದರು. ಯಾರು 3 ದೋಷಗಳು ಇವತ್ತೇ ಪ್ರಯತ್ನದಿಂದ ಕಳ್ಕೋತಾರೋ ಅವ್ರು ಇವತ್ತೇ ಇರ್ತಾರ. ಯಾರು ಎಂದ ಕಳ್ಕೋತಾರೋ ಅಂದಿರ್ತಾರ ಅಂದ ಕೂಡಲೇ ಅವರು ಸಮಾಧಾನ ಆದರು. ಅದಕ್ಕೆ ಮರವೇ ಸಂಶಯ ವಿಪರೀತದ 3 ಕೂರುವ ಅವೇನವ ರೋಗದವ. ಅದಕ್ಕೆ 3 ರೋಗವನ್ನು ಕಳಲಿಕ್ಕೆ 3 ಔಷಧ ಅದಾವ. ಪ್ರಮಾಣಗತ ಸಂಶಯ ಯಾರಿಗದ? ಅವರು ಶ್ರವಣ ಮಾಡಬೇಕು. ಪ್ರಮೇಯಗತ ಸಂಶಯ ಯಾರಿಗದ? ಅವರು ಮನನ ಮಾಡಬೇಕು. ಯಾರಿಗೆ ವಿಪರೀತ ಭಾವನೆ ಅದ ಅವರು ನಿಧಿಧ್ಯಾಸನ ಮಾಡಬೇಕು. ಯಾರಿಗೆ 3 ಅದಾವ ಇವು 3 ಮಾಡಬೇಕು. ಯಾರಿಗೆ ಇವು 3 ಇಲ್ಲ ಅವು ಮಾಡು ಹರ್ಕತೆ ಇಲ್ಲ. ಅದಕ್ಕೆ ಹೇಳ್ತಾರ್ರಿ ಇಲ್ಲಿ ಏನ್ ಹೇಳಿದ್ರು? ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ. ಯಾಕವು ಇಲ್ಲ? ಆ ದೋಷ ಇಲ್ಲ ಅವನಿಗೆ. ಯಾವ ಮರವೇ ಸಂಶಯ ವಿಪರೀತ ಅನ್ನುವಂತ ರೋಗೇ ಇಲ್ಲ. ಔಷಧ ಯಾಕೆ ಕುಡಿಬೇಕ್ರಿಪ್ಪ ಅವ? ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರವಾಗಿ, ಒಂದು ವೇಳೆ ಜೀವನ್ಮುಕ್ತ ಆಗಿರ್ತಾರೆ, ಆನಂದದ ಅವ್ರಿಗೆ ಕೊರತಿರ್ತದ. ಅವ್ರಿಗೆ ಯಾಕೆ? ವ್ಯವಹಾರ ಹೆಚ್ಚಿರೋಣದರಿಂದ ಅವರಿಗೆ. ಈಗ ನೋಡ್ರಿ, MLA ಆರಿಸಿ ಬಂದಿರ್ತಾನಂದ್ರೆ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್, ಏನ್ ಭಯಂಕರ ಕಾರ್ಯಕ್ರಮಗಳು. ನಿದ್ದಿನೇ ಆಗ್ಬಿಡಂಗಿಲ್ಲ ಅವನಿಗೆ. ಯಾಕಂದ್ರೆ ನಿದ್ದೆ ಅಂತ ಆನಂದ ಮತ್ತೊಂದು ಯಾವುದೂ ಇಲ್ಲ. ಹಂಗಿಲ್ಲಿ ಜೀವನ್ಮುಕ್ತ ಆದನಂದ್ರು ಸಹಿತ ಅವನಿಗೆ ಇನ್ನೂ ಅಲ್ಲಿ ಶಾಸ್ತ್ರ, ಇಲ್ಲಿ ಇರಂತ ಎಲ್ಲ ಫಂಕ್ಷನ್ ಇವೆಲ್ಲ ಅದ. ಒಂದು ಕೂಡಲೇ ವ್ಯವಹಾರ ಹೆಚ್ಚಾಗ್ತದೆ. ಅದಕ್ಕೆ ಅವ್ರಿಗೆ ಏನಾಗುದಿಲ್ಲ, ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕದು ಪ್ರತಿಬಂಧಕ ಬರ್ತದೆ. ಅದಕ್ಕೆ ಹೇಳ್ತಾರಿಲ್ರಿ, ವಿದ್ವಾನನಿಗೆ ಮನನ ಹಾಗೂ ನಿಧಿಧ್ಯಾಸನಗಳ ಕರ್ತವ್ಯವೂ ಕೂಡ ಇರುವುದಿಲ್ಲ. ಒಂದು ವೇಳೆ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರವಾಗಿ ವಿದ್ವಾನನು ಮನನ ನಿಧಿಧ್ಯಾಸನಗಳಲ್ಲಿ ಪ್ರವೃತ್ತಿ ಆದಾಗ್ಯಾದರೂ ಕೂಡ ಅದು ತನ್ನ ಸ್ವ ಇಚ್ಛೆಯಿಂದಲೇ ಪ್ರವೃತ್ತನಾಗುತ್ತಾನೆ. ಆದರೆ ಕರ್ತವ್ಯವೆಂದರೆ ನಾನು ವೇದದ ಆಜ್ಞೆಯನ್ನು ಪಾಲಿಸದಿದ್ದರೆ ನನಗೆ ಜನನ ಮರಣ ರೂಪ ಸಂಸಾರವು ಉಂಟಾಗುತ್ತದೆ ಎಂಬ ಈ ಬುದ್ಧಿಯಿಂದ ಯಾರು ಕ್ರಿಯೆಯನ್ನು ಮಾಡುತ್ತಾರೆಯೋ ಅದಕ್ಕೆ ಕರ್ತವ್ಯವೆಂದು ಹೇಳುತ್ತಾರೆ. ಅಂಥ ಜನ್ಮಾದಿಗಳ ಬಂಧವು ವಿದ್ವಾನನಿಗೆ ಇರುವುದಿಲ್ಲ. ಯಾಕೆ?
ಆ ಜನನ ಮರಣಕ್ಕೆ ಕಾರಣವಾದಂತ ಅಜ್ಞಾನ ನಾಶ ಆಗಿ ಹೋಗ್ಯದ. ಜನನ ಮರಣ ದುಃಖಕ್ಕೆ ಕಾರಣ ಏನು? ಅಜ್ಞಾನ. ಅದುವೇ ನಾಶ ಆಗಿ ಹೋಗ್ಯದವನಲ್ಲಿ. ಆದ್ದರಿಂದ ತನ್ನ ಸ್ವ ಇಚ್ಛೆಯಿಂದ ಒಂದು ವೇಳೆ ವಿದ್ವಾನನು ಮನನ ನಿಧಿಧ್ಯಾಸನಗಳನ್ನು ಮಾಡಿದ್ದಾದರೆ ಅದು ಕರ್ತವ್ಯವಲ್ಲ. ಅದು ಮಾಡೇಬೇಕಂತ ಹಿಂಗ್ ಕರ್ತವ್ಯ ಅಲ್ಲ. ಏನೋ ಸಹಜ ಬಂದು ಕೂತವ ಕೇಳಗತ್ತಾನ, ಆದ್ರೆ ಅವನಿಗೆ ಕರ್ತವ್ಯ ಅದನಂದ್ರೆ ಇಲ್ಲ. ಯಾಕಂದ್ರೆ ಆ ಕರ್ತವ್ಯಕ್ಕೆ ಕಾರಣವಾದಂತ ಅಜ್ಞಾನೇ ಹೋಗ್ಬಿಟ್ಟದಲ್ಲಿ. ಈ ರೀತಿಯಿಂದ ಮಂದ ಜ್ಞಾನವಾಗಲಿ ಅಥವಾ ದೃಢ ಜ್ಞಾನವಾಗಲಿ ಯಾರಿಗೆ ಉಂಟಾಗಿದೆಯೋ, ನೋಡ್ರಿ ಏನಂತಾರ್ರಿ, ಈ ರೀತಿಯಿಂದ ಮಂದ ಜ್ಞಾನವಾಗಲಿ, ಮಂದ ಅಂದ್ರೆ ಹೇಳಿದೆವಲ್ಲ ಆಗಲೇ, ಸಂಶಯ ಅಸಂಭಾವನ ವಿಪರೀತ ಭಾವನ ಸಹಿತವಾಗಿ ಆಗಿತ್ತಂದ್ರೆ ಅಜ್ಞಾನ ಮಂದ ಅಂತ ತಿಳಿಸ್ಕೊಡ್ತದ. ಅದು ರಹಿತವಾಗಿ ಆಗಿತ್ತಂದ್ರೆ ದೃಢ ಜ್ಞಾನ ಅಂತಾರ. ಈ ರೀತಿಯಿಂದ ಮಂದ ಜ್ಞಾನವಾಗಲಿ ಅಥವಾ ದೃಢ ಜ್ಞಾನವಾಗಲಿ ಯಾರಿಗೆ ಉಂಟಾಗಿದೆಯೋ ಅವರಿಗೆ ಕರ್ಮ ಉಪಾಸನೆಗಳ ಕರ್ತವ್ಯವೂ ಇರುವುದಿಲ್ಲ. ಮತ್ತು ಇನ್ನ 396ರಲ್ಲಿ ಏನ್ ಹೇಳ್ತಾರೆ? ಮೂರನೇದ್ದು, ಯಾರಿಗೆ ಇನ್ನೂ ಜ್ಞಾನವಾಗಿರುವುದಿಲ್ಲವೋ, ಯಾರಿಗೆ ಜ್ಞಾನವೇ ಆಗಿಲ್ಲ ಆದರೂ ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ತೀವ್ರ ಇಚ್ಛೆ ಉಂಟಾಗಿದ್ದು, ಜ್ಞಾನರೇ ಆಗಿಲ್ಲ, ಆತ್ಮನನ್ನು ತಿಳ್ಕೋಬೇಕಂತ ತೀವ್ರ ಇಚ್ಛಾದ ಮತ್ತು ಭೋಗದಲ್ಲಿ ಆಸಕ್ತಿ ಇಲ್ಲದಾಗಿದೆಯೋ ಅವರ ಅಂತಃಕರಣವು ಶುದ್ಧವಾಗಿರುತ್ತದೆ. ಅಂತಃಕರಣ ಯಾಕೆ ಶುದ್ಧ ಆಗ್ಯದಪ್ಪ ಅಂದ್ರೆ ಭೋಗದಲ್ಲಿ ಆಸಕ್ತಿ ಇಲ್ಲ. ಒಂದು ವೇಳೆ ಭೋಗದಲ್ಲಿ ಆಸಕ್ತಿ ಇತ್ತಂದ್ರೆ ಅಂತಃಕರಣ ಶುದ್ಧ ಇರ್ತಿತ್ತಿಲ್ಲ. ಅವರಿಗೆ ಭೋಗದಲ್ಲಿ ಆಸಕ್ತಿ ಇಲ್ಲದಾಗಿದೆಯೋ ಅವರ ಅಂತಃಕರಣವು ಶುದ್ಧವಾಗಿರುತ್ತದೆ. ಆದ್ದರಿಂದ ಅವರಾದರೂ ಕೂಡ ಉತ್ತಮ ಜಿಜ್ಞಾಸುವೇ ಆಗಿರುತ್ತಾರೆ. ಅವರಿಗೂ ಕೂಡ ಜ್ಞಾನಕ್ಕೋಸ್ಕರವಾಗಿ ಶ್ರವಣಾದಿಗಳೇ ಕರ್ತವ್ಯವಾಗಿರುತ್ತವೆಯೇ ಹೊರತು ಕರ್ಮ ಉಪಾಸನೆಗಳಲ್ಲ. ಅವಕ್ಕ ಅವ್ರೇನ್ ಮಾಡ್ಬೇಕು? ಇನ್ನು ಆ ಜ್ಞಾನದ ಸಾಧನಗಳಾದ ಕರ್ಮ ಉಪಾಸನೆಗಳು ಮಾಡೋದಿಲ್ಲ, ಜ್ಞಾನಕ್ಕೆ ಸಾಧನಗಳಾದ ಶ್ರವಣಾದಿಗಳನ್ನೇ ಮುಂದುವರಿಸ್ಬೇಕು ಅವರು. ಯಾಕಂದ್ರೆ ಉತ್ತಮ ಜಿಜ್ಞಾಸುಗಳದರವರು, ಕರ್ಮ ಉಪಾಸನೆಗಳಲ್ಲ. ಯಾಕಂದರೆ ಯಾವುದು ಕರ್ಮ ಉಪಾಸನೆಗಳ ಫಲವಾಗಿರುತ್ತದೆಯೋ ಅದು ಅವರಲ್ಲಿ ಸಿದ್ಧವಾಗಿಯೇ ಇರುತ್ತದೆ, ಮೊದಲೇ ಸಿದ್ಧದವರಲ್ಲಿ. ಅದು ಮತ್ತದನ್ನು ಮಾಡ್ಬೇಕಂತ ಹಿಂಗೆ ನೇಮ ಇಲ್ಲ ಅವ್ರಿಗೆ. ಮತ್ತು 4ನೇದ್ದು, ಯಾರಿಗೆ ಜ್ಞಾನದಲ್ಲಿ ಸಾಮಾನ್ಯ ಇಚ್ಛೆ ಉಂಟಾಗಿ, ನೋಡಿ, ಯಾರಿಗೆ ಜ್ಞಾನದಲ್ಲಿ ಸಾಮಾನ್ಯ ಇಚ್ಛಾ, ಅವ್ರಿಗೆ ಇಚ್ಛಾ ತೀವ್ರ ಇಲ್ಲ, ಶ್ರವಣದಲ್ಲಿ ಪ್ರವೃತ್ತರಾಗಿರುವರು. ಜ್ಞಾನದ ಸಾಮಾನ್ಯ ಇಚ್ಛಾದ, ಆದ್ರೆ ಶ್ರವಣದಲ್ಲಿ ಪ್ರವೃತ್ತರಾಗಿರುವರು ಹಾಗೂ ಅವರ ಅಂತಃಕರಣವು ಭೋಗದಲ್ಲಿ ಆಸಕ್ತಿ ಉಳ್ಳದ್ದಾಗಿರುವುದು. ಅವರು ಏನಾಗ್ಯದ? ಅವರ ಅಂತಃಕರಣ ಭೋಗದಲ್ಲಿ ಆಸಕ್ತಿ ಉಳ್ಳದ್ದಾಗ್ಯದ. ಅವರು ಮಂದ ಜಿಜ್ಞಾಸುಗಳಾಗಿರುತ್ತಾರೆ. ಅವರಾದರೂ ಕೂಡ ಶ್ರವಣವನ್ನು ತ್ಯಾಗ ಮಾಡಿ ಪುನಃ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತರಾಗಬೇಕಾಗಿಲ್ಲ. ಆ ಶ್ರವಣವನ್ನು ಬಿಟ್ಟು ಏನ್ ಮಾಡ್ಬೇಕಾಗಿಲ್ಲ? ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತರಾಗಬೇಕಾಗಿಲ್ಲ ಅವರು. ಯಾಕಂದ್ರ ಅವರು ಇನ್ನಷ್ಟು ಶ್ರವಣದಲ್ಲೇ ಪ್ರವೃತ್ತಿ ಆಗಬೇಕು. ಆ ಏನ್ ಸ್ವಲ್ಪ ಇನ್ನೂ ದೋಷ ಇದ್ರೆ ಆ ಶ್ರವಣದಿಂದ ಪರಿಹಾರ ಆಗಿ ಹೋಗ್ತದೆ. ಯಾವುದು ಕರ್ಮ ಉಪಾಸನೆಗಳ ಫಲವಾದ ಅಂತಃಕರಣದ ಶುದ್ಧಿ ಹಾಗೂ ನಿಶ್ಚಲತ್ವವಿರುವುದು ಅದು ಅವರಿಗೆ ಶ್ರವಣದಿಂದಲೇ ಪ್ರಾಪ್ತವಾಗುತ್ತದೆ. ಏನು ಕರ್ಮ ಉಪಾಸನೆಗಳಿಂದ ಆಗಬೇಕಾಗಿತ್ತು ಆ ಶ್ರವಣದಿಂದಲೇ ಅದು ಪರಿಹಾರ ಆಗಿ ಹೋಗ್ತದೆ. ಪುನಃ ಶ್ರವಣವನ್ನು ಮಾಡುವುದರಿಂದ ಅಂತಃಕರಣದ ದೋಷವು ದೂರವಾಗಿ ಪುನಃ
ಶ್ರವಣವನ್ನೇ ಮುಂದುವರಿಸುವುದರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅಂತಃಕರಣ ದೋಷವು ದೂರವಾಗಿ ಈ ಜನ್ಮದಲ್ಲಿ ಆಗಲಿ, ನೋಡ್ರಿ ಏನ್ ಹೇಳಿದ್ರು, ಈ ಜನ್ಮದಲ್ಲಿ ಆಗಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಆಗಲಿ. ಯಾಕೆ ಕೊಟ್ರು? ಈ ಜನ್ಮದಲ್ಲಿ ಆಗಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಆಗಲಿ. ಈ ಜನ್ಮದಲ್ಲೇ ಆಗ್ತದ ಪ್ರಯತ್ನ ಮಾಡಿದ್ರೆ. ಆದ್ರೂ ಒಂದು ಸ್ವಲ್ಪ ಪ್ರಯತ್ನ ಕೊರ್ತಿತ್ತು ಅಂದ್ರೆ, ಶರೀರ ಒಂದು ವೇಳೆ ಕೈ ಬಿಟ್ಟು ಹೋಯ್ತು ಅಂದ್ರೆ ಏನಾಗ್ತದ್ರಿ? ಈ ಜನ್ಮದಲ್ಲಿ ಆಗಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಆಗಲಿ ಅಥವಾ ಬ್ರಹ್ಮಲೋಕದಲ್ಲಿಯೇ ಜ್ಞಾನ ಉಂಟಾಗುತ್ತದೆ. ಅವ್ರಿಗೇನಾಗ್ತದಪ್ಪ ಅಂತ ಕೇಳಿದ್ರೆ, ಈ ಲೋಕದಲ್ಲೇ ಆಗ್ಬಿಡ್ತದ, ಈ ಜನ್ಮದಲ್ಲೇ ಆಗ್ತದೆ. ಒಂದು ವೇಳೆ ಆಗಲಿಲ್ಲ ಅಂದ್ರೆ, ಜ್ಞಾನರೇ ಇನ್ನೂ ಆಗಿಲ್ಲ, ಶರೀರ ಅಂತ್ಯ ಆಗಿ ಹೋಯ್ತು ಅಂದ್ರೆ ಅವರಿಗೆ ಮತ್ತೊಂದು ಜನ್ಮ. ಯಾಕಂದ್ರೆ ಅಲ್ಲಿ ಪರಮಾತ್ಮ ಮುಂದೆ ಏನ್ ಮಾಡ್ತಾನಪ್ಪ, ಶ್ರವಣದ ಫಲ ಏನು? ಜ್ಞಾನ ಆಗ್ಬೇಕಾಗಿತ್ತು, ಇಲ್ಲರೇ ಆಗಲಿಲ್ಲ, ಶರೀರ ಕೈ ಬಿಟ್ಟು ಹೋಯ್ತು, ಅದು ನಿಷ್ಫಲ ಆಗ್ತದನಂದ್ರೆ ಆಗುವುದಿಲ್ಲ. ಅದಕ್ಕೆ ಪರಮಾತ್ಮ ಮುಂದೆ ರಿಸರ್ವೇಶನ್ ತೆಗೆದಿಡ್ತೀನಿ ಅವನಿಗೆ ಅಂತ ಹೇಳೇನಲ್ಲಿ. ಅವನಿಗೆ ನಾ ದುರ್ಗತಿ ಆಗುಗುಡಂಗಿಲ್ಲ. ಪಾರ್ಥ ಕೇಳೇನ ಪರಮಾತ್ಮನಿಗೆ. ಪರಮಾತ್ಮ ಒಂದು ವೇಳೆ ಆ ಸಾಧಕ ಈ ಶ್ರವಣಾದಿಗಳ ಸಾಧನ ಮಾಡ್ತಾ ಇದ್ದಾಗ ಪ್ರಾರಬ್ಧ ಅಂತ್ಯವಾಗಿ ಶರೀರ ಒಂದು ವೇಳೆ ಕೈ ಬಿಟ್ಟು ಹೋಯ್ತಂದ್ರೆ ಅವನ ಗತಿ ಏನು? ಅವಾಗ ಪರಮಾತ್ಮ ಅವನಿಗೆ ದುರ್ಗತಿ ಆಗಗುಡಂಗಿಲ್ಲ ಅಂತೇಳಿ ಅನ್ನಲ್ಲಿ ಏನ್ ಮಾಡ್ತಾನ, ಅವನಿಗೆ ಮುಂದೆ ರಿಸರ್ವೇಶನ್ ತೆಗೆದು ಇಡ್ತೀನಿ. ಅವನಿಗೆ ಮುಂದೆ ಇದೇ ಮತ್ತ ಸಾಧನ. ಶುಚಿನಾಂ ಶ್ರೀಮತಾಂ ಗೆಹೆ ಯೋಗ ಭ್ರಷ್ಟೋ ವಿಜಾಯತೆ. ಅವನಿಗೆ ಪವಿತ್ರವಾದ ಶ್ರೀಮಂತರ ಕುಲದಲ್ಲಿ ಜನನ. ಒಂದು ವೇಳೆ ನಿಷ್ಕಾಮನೆ ಇತ್ತಪ್ಪ ಅಂದ್ರೆ ಜ್ಞಾನಿ ಕುಲದಲ್ಲಿ ಜನನ. ಜ್ಞಾನಿಗಳೇನ್ ಮಾಡ್ತಾರೆ? ಮೊದಲ ಹೆಂಡತಿ ಮಾಡ್ಕೊ, ಮಕ್ಕಳಾಡಿ ಸಂಸಾರ ಮಾಡಂತಾರೇನ್ರಿ? ಅಂದರೆ ಮೊದಲು ನಿನ್ನನ್ನು ತಿಳ್ಕೋನಿ ಅಂತಾರೆ ಅವರು. ಅದಕ್ಕೆ ಅವ್ರಿಗೆ ನಾ ಮುಂದೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಯಾನ ಪರಮಾತ್ಮ. ಈ ಶ್ರವಣ ಎಂದೂ ವ್ಯರ್ಥ ಆಗಂಗಿಲ್ಲ, ಅದು ಫಲಕಾರಿ ಅದ. ಅದಕ್ಕೆ ಅಥವಾ ಬ್ರಹ್ಮಲೋಕದಲ್ಲಿಯೇ ಜ್ಞಾನ ಉಂಟಾಗುತ್ತದೆ. ಒಂದು ವೇಳೆ ಇಚ್ಛಾ ಇತ್ತು ಅಂದ್ರೆ ಅವನಿಗೆ ಜ್ಞಾನದ ಫಲ ಏನು? ಮೋಕ್ಷ ಆಗಬೇಕಾಗಿತ್ತು. ಆ ಇಚ್ಛಾ ಒಂದು ವೇಳೆ ಲೋಕಾದಿಗಳು ಬ್ರಹ್ಮಲೋಕಕ್ಕೆ ಹೋಗ್ಬೇಕಂತ ಇಚ್ಛಾ ಇತ್ತು ಅಂದ್ರೆ ಏನಾಗ್ತಾನಪ್ಪ ಅಂತ ಕೇಳಿದ್ರೆ, ಆ ಬ್ರಹ್ಮಲೋಕದಲ್ಲಿ ಹೋಗಿ ಆ ಭೋಗವನ್ನು ಪಡೆದು ಮುಂದೆ ಯಾವಾಗಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಲೋಕದಲ್ಲಿಯೇ ಜ್ಞಾನ ಉಂಟಾಗಿ ಏನಾಗ್ತದ್ರಿ? ಏನದು ಪುನಃಕ್ಕೆ ಆವೃತ್ತಿ ಎಂದು ಹೆಸರು. ಅಂದ್ರೆ ಮತ್ತಿಷ್ಟದಕ್ಕೆ ಏನು, ಮತ್ತಿಷ್ಟದ ಏನು ಅದನ್ನು ಸ್ಮರಣ ಮಾಡಿ ಏನಂತಾರೆ ನೋಡ್ರಿ, ಈ ಜನ್ಮದಲ್ಲಿ ಆಗಲಿ ಅಥವಾ ಇನ್ನೊಂದು ಜನ್ಮದಲ್ಲಿ ಆಗಲಿ ಅಥವಾ ಬ್ರಹ್ಮಲೋಕದಲ್ಲಿಯೇ ಜ್ಞಾನ ಉಂಟಾಗುತ್ತದೆ. ಅವನಿಗೇನಾಗ್ತದೆ? ಬ್ರಹ್ಮಲೋಕದಲ್ಲಿ ಜ್ಞಾನ ಉಂಟಾಗ್ತದೆ. ಯಾಕ? ಹಿಂದಿಂದ ಏನು ಶ್ರವಣ ಮಾಡ್ಯಾನಲ್ಲ, ಮತ್ತೆ ಅವಾಗ ಜ್ಞಾನ ಆಗಬೇಕಾಗಿತ್ತು. ಇಚ್ಛಾ ಇರೋಣದ್ರಿಂದ ಬ್ರಹ್ಮಲೋಕದ ಇಚ್ಛಾ ಇತ್ತು ಅವನಿಗೆ. ಆ ಬ್ರಹ್ಮಲೋಕಕ್ಕೆ ಹೋಗಿ ಏನಾಗ್ತದ? ಪ್ರಳಯ ಕಾಲದಲ್ಲಿ, ಆ ಪ್ರಳಯ ಕಾಲದ ಪರ್ಯಂತರ ಬ್ರಹ್ಮಲೋಕದ ಭೋಗಗಳನ್ನು ಭೋಗಿಸಿ ಮುಂದವ ಅವಾಗ ಏನಾಗ್ತದ್ರೆ? ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವೇ ಪ್ರಳಯ ಆಗುವಾಗ ಬ್ರಹ್ಮಲೋಕೆಯಲ್ಲಿ ಉಳಿತದ. ಅವಾಗ ಅದನ್ನು ಏನಾಗ್ತದಪ್ಪ ಅಂತ ಕೇಳಿದ ಪ್ರಳಯ ಆಗ್ತದೆ. ಹಾಗೂ ಎಳೆಯಾಗ ಅವಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅಲ್ಲಿಂದಲೇ ಆ ಜ್ಞಾನೋದಯ ಆಗಿ ಅಲ್ಲಿಂದಲೇ ನಿರ್ವಾಣವನ್ನು ಐದುವರು ಅಂತ ನಿಜಗುಂಡ್ರು ಹೇಳ್ಯಾರಲ್ಲಿ. ಹೊಳ್ಳಿ ಬರಂಗಿಲ್ಲವ. ಜ್ಞಾನ ಉಂಟಾಗಿ ಮೋಕ್ಷ ಆಗ್ತದೆ. ಪುನಃಕ್ಕೆ ಆವೃತ್ತಿ ಎಂದು ಹೆಸರು. ಮತ್ತು ಶ್ರವಣವನ್ನು ತ್ಯಾಗ ಮಾಡಿ. ನೋಡ್ರಿ ಏನಂತಾರ್ರಿ? ಶ್ರವಣವನ್ನು
ತ್ಯಾಗ ಮಾಡಿ ಒಂದು ವೇಳೆ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತನಾದದ್ದಾದರೆ ಅವನು ಆರೂಢ ಪತಿತನೆಂದು ಹೇಳಲ್ಪಡುತ್ತಾನೆ. ಅದನ್ನು ಬಿಟ್ಟು ಯಾವುದು ಶ್ರವಣವನ್ನು ತ್ಯಾಗ ಮಾಡಿ ಒಂದು ವೇಳೆ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತನಾದದ್ದಾದರೆ ಅವನಿಗೇನಾಗ್ತದ? ಅವನು ಆರೂಢ ಪತಿತನೆಂದು ಹೇಳಲ್ಪಡುತ್ತಾನೆ. ಆರೂಢ ಪತಿತ ಅನ್ನೋದ್ರ ಮ್ಯಾಗ 431 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಓಂ ನಮ ಶಿವಾರಿ. ಕೇಳಿಸ್ತದಿಲ್ರಿ ಎಲ್ಲರಿಗ್ರಿ? ಎಷ್ಟ್ರಿ? 431 ಟಿಪ್ಪಣಿ. ಪಂಡಿತ್ ಪಿತಾಂಬರ್ಜಿಯವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಮೋಕ್ಷವೆಂಬ ಲಿಚ್ಚುಣಿಕೆಯ ಮೇಲೆ ಹತ್ತಿ ಅವ ಎಲ್ಲಿ ಏರೇನಪ್ಪ ಅಂತ ಕೇಳಿದ್ರೆ ಮೋಕ್ಷವೆಂಬ ಲಿಚ್ಚುಣಿಕೆ ಹತ್ಯನಿಗೆ, ಪುನಃ ಅಲ್ಲಿಂದ ಬಿದ್ದವನಿಗೆ ಮ್ಯಾಲ ಏರಿದವ ಮತ್ತೆ ತೆಳಗ್ ಬಿದ್ದಂದ್ರೆ ಏನಂತಾರ ಅವನಿಗೆ? ಆರೂಢ ಪತಿತ. ಆರೂಢ ಪತಿತ. ಪುನಃ ಅಲ್ಲಿಂದ ಬಿದ್ದವನಿಗೆ ಏನಂತ ಕರ್ತಾರಿಲ್ಲಿ? ಕರ್ಮಲೇಡಿ ನ್ಯಾಯ. ಪ್ರಾಪ್ತವಾದ ಲಡ್ಡುವನ್ನು ಕಳೆದುಕೊಂಡು ಕೈ ನೆಕ್ಕಿಕೊಳ್ಳುವವನ ದೃಷ್ಟಾಂತವು ಪ್ರಾಪ್ತವಾಗುತ್ತದೆ. ಇದರ ಅರ್ಥವನ್ನು ಎಲ್ಲಿ ಪಂಚದಶಿಯ ಯಾವ ವಿದ್ಯಾರಣ್ಯರು ಬರೆದಂಥ ಪಂಚದಶಿ ಗ್ರಂಥದಲ್ಲಿ ಧ್ಯಾನ ದೀಪವೆಂಬ ಪ್ರಕರಣದಲ್ಲಿ 9ನೆಯ ಪ್ರಕರಣದ ವ್ಯಾಖ್ಯಾನದಲ್ಲಿ ನಾವು ಅಂದ್ರೆ ಯಾರು? ಪಂಡಿತ ಪಿತಾಂಬರಜಿಯವರು ಸ್ಪಷ್ಟವಾಗಿ ಬರೆದಿರುತ್ತೇವೆ. ಯಾಕಂದ್ರೆ ಆ ಪಂಚದಶಿ ಗ್ರಂಥ ಹಿಂದಿ ಭಾಷೆಯಲ್ಲಿ ಭಾಷಾಂತರ ಮಾಡ್ಯಾರ ಇವ್ರೇ. ಈ ವಿಚಾರ ಸಾಗರಕ್ಕೆ ಏನು ಟಿಪ್ಪಣಿ ಬರೆದಾರಲ್ರಿ ಪಂಡಿತ್ ಪಿತಾಂಬರಜಿಯವರು, ಆ ಪಂಚದಶಿ ಗ್ರಂಥ ಸಂಸ್ಕೃತ ಇತ್ತು, ಅದಕ್ಕೆ ಹಿಂದಿ ಭಾಷೆಯೊಳಗೆ ಭಾಷಾಂತರ ಮಾಡ್ಯಾರ. ಅಲ್ಲಿ ನಾವೇ ಬರೆದಿದ್ದೇವೆ, ಅಲ್ಲಿ ನೋಡ್ಕೋರಿ, ವಿಸ್ತಾರವಾಗಿದೆ. ಎಲ್ಲಿ? ಓಂ ನಮ ಶಿವಾಯ ಅಪ್ಪಾಜಿ. ಹೇಳ್ರಿ. ಆರೂಢ ಪತಿತ ಅಂದ್ರೆ ಏನಪ್ಪಾಜಿ? ಆರೂಢ ಅಂದ್ರೆ ಮ್ಯಾಲ್ ಹೋದವ ತೆಳಗ ಬಿದ್ದ. ಆರೂಢ ಅಂದ್ರೆ ಮ್ಯಾಲ ಹೋದವ, ಪತಿತ ಅಂದ್ರೆ ತೆಳಗ ಬಿದ್ದ. ಶ್ರವಣವನ್ನು ಸಿಕ್ಕದದು ಲಿಚ್ಚುಣಿಕೆ. ಆ ಶ್ರವಣವನ್ನು ಬಿಟ್ಟು ಒಂದು ವೇಳೆ ಕರ್ಮ ಉಪಾಸನೆಗಳಲ್ಲಿ ಮತ್ತೆ ಪ್ರವೃತ್ತ ಆದಂದ್ರೆ ಅವನಿಗೇನು ಲಿಚ್ಚುಣಿಕೆ ಸಿಕ್ಕದ? ಈಗ ಶ್ರವಣ ಅನ್ನೋದು ಆ ಲಿಚ್ಚುಣಿಕಿನೇ ಪುನಃ ಅದನ್ನ ಏರ್ಬೇಕವ. ಅದನ್ನು ಬಿಟ್ಟು ಮತ್ತೆ ಕರ್ಮ ಉಪಾಸನೆಗೆ ಬಂದಂದ್ರೆ ಬಿದ್ದಂಗೆ ಅವ ತೆಳಗ. ಆರೂಢ ಪತಿತ. ನಾ ಮ್ಯಾಟ್ರಿಕ್ ಪರೀಕ್ಷೆ ಕುಂಡ್ರದ್ ಬಿಟ್ಟು ಮತ್ತೆ ಒನ್ನೆತಿ ಕುಂಡಿರ್ತೀನಂದ್ರ ಇಲ್ಲಿ ತನ ಮಾಡೋದು ಪ್ರಯತ್ನ ವ್ಯರ್ಥ ಆಗಿ ಹೋಯ್ತಿಲ್ಲೋ. ಅದಕ್ಕೆ ಆರೂಢ ಅಂದ್ರೆ ಮ್ಯಾಲ ಏರಿದವ, ಪತಿತ ಅಂದ್ರೆ ಕೆಳಗ ಬಿದ್ದ. ಕರ್ಮ ಉಪಾಸನೆಗಳು ಹೇಳ್ರಪ್ಪ ಅರ್ಜುನ. ಆರಪ್ಪ, ಕರ್ಮ ಉಪಾಸನೆಗಳು ಯಾವ್ರಿ? ಕರ್ಮ ಉಪಾಸನೆಗಳಂದ್ರ ನೀ ಏನು ನಿನಗಿಷ್ಟ ಆದ ದೇವತೆ ಅದರದ್ದು ಏನ್ ಮಾಡೋದು? ಪೂಜಾ, ಹವನ, ಹೋಮ. ಅದು ಮತ್ತೆ ಹೆಂಗ? ಸಕಾಮದಿಂದ ಇತ್ತಂದ್ರೆ ಭೋಗಾದಿಗಳಾಗ್ತವ, ನಿಷ್ಕಾಮ ಇತ್ತಂದ್ರೆ ಅಂತಃಕರಣ ಶುದ್ಧಿ ಆಗ್ತದ. ಇವೆಲ್ಲ ಏನು ಕರ್ಮ? ಪೂಜಾದಿಗಳು ಮಾಡೋದು, ದಂಡವಾತ ಹಾಕೋದು, ಇವೇನವ್ರು? ಇವೆಲ್ಲ ಕರ್ಮ ಇವು. ಉಪಾಸನ ಅಂದ್ರೆ ಮಾನಸಿಕ ಚಿಂತನ. ನಿನಗಿಷ್ಟಾದ ದೇವತೆಯನ್ನ ಹೃದಯದಲ್ಲಿ ಪ್ರತಿಷ್ಠಾಪನ ಮೂರ್ತಿ ಮಾಡಿ, ಆ ಮೂರ್ತಿ ಸ್ಥಾಪನ ಮಾಡಿ ಅದರದೇ ಚಿಂತನೆ ಮಾಡುದಕ್ಕೆ ಇದು ಉಪಾಸನ ಅಂತಾರ. ಮಾನಸಿಕ ಕ್ರಿಯಾ. ಹೌದ್ರಪ್ಪ, ಹೌದ್ರಿ. ದೈಹಿಕ ಕ್ರಿಯಾ, ಮಾನಸಿಕ ಕ್ರಿಯಾ. ಹೌದು. ಅದರಲ್ಲಿ ಸಕಾಮಿತ್ತು ಅಂದ್ರೆ ಭೋಗ ಆಗ್ತದೆ. ಏನ್ ಇಚ್ಛಾ ಮಾಡ್ತೇ ಇಚ್ಛಾ ಕೊಡ್ತದ ಅದು.
ನಿಷ್ಕಾಮ ಮಾಡ್ಬೇಕ್ರ. ಒಂದು ವೇಳೆ ನಿಷ್ಕಾಮನೆಯಿಂದ ಮಾಡಿದೆ ಅಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಇಲ್ಲಿ ಇವನಿಗೆ ಶ್ರವಣ ಸಿಕ್ಕದ, ಇನ್ನೂ ಏನದಪ್ಪ ಅಂತ ಕೇಳಿದ್ರೆ ಅಂತಃಕರಣ ಅಷ್ಟು ಶುದ್ಧಿಲ್ಲ. ಅದು ಇನ್ನೂ ಸ್ವಲ್ಪ ದೋಷ ಇತ್ತಂದ್ರ ಆ ಶ್ರವಣವನ್ನು ಬಿಟ್ಟು ಕರ್ಮ ಉಪಾಸನೆಗಳ ಕಡೆ ಹೋಗುವುದಿಲ್ಲವ. ಹೌದೌದು. ಏನು ಶ್ರವಣ ಅನ್ನೋದು ಸಿಕ್ಕದ ಆ ಶ್ರವಣವನ್ನೇ ಮುಂದುವರಿಸಬೇಕು. ಏನ್ ಕಿಂಚಿತ್ ದೋಷ ಇದ್ರು ಸಹಿತ ಆ ಶ್ರವಣದಿಂದ ಪರಿಹಾರ ಆಗಿ ಹೋಗ್ತದೆ. ಹೌದ್ರಿ ಹೌದ್ರಪ್ಪ. ಹಾ, ಶ್ರವಣ ಬಿಟ್ಟು ಆ ಕರ್ಮ ಉಪಾಸನೆಗಳನ್ನು ಮಾಡುವುದಿಲ್ಲ. ಶ್ರವಣವನ್ನು ತ್ಯಾಗ ಮಾಡಿ ಒಂದು ವೇಳೆ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತನಾದುದಾದರೆ ಅವನು ಆರೂಢ ಪತಿತನೆಂದು ಹೇಳಲ್ಪಡುತ್ತಾನೆ. ಅಂದ್ರೆ ಮ್ಯಾಲೆ ಏರಿದವ ಕೆಳಗೆ ಬಿದ್ದ ಅಂತ. ಇನ್ನ ಈ ರೀತಿಯಿಂದ ಜ್ಞಾನಿಗೂ ಹಾಗೂ ಉತ್ತಮ ಜಿಜ್ಞಾಸುಗಳಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಎಲ್ಲರೇ ಈ ರೀತಿಯಿಂದ ಜ್ಞಾನಿಗೂ ಹಾಗೂ ಉತ್ತಮ ಜಿಜ್ಞಾಸುವಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಜ್ಞಾನಿ ಅಂತೂ ದಾಟಿ ಹೋಗ್ಯಾನ, ಅವನಿಗೂ ಇಲ್ಲ. ಇನ್ನು ಈ ಉತ್ತಮ ಜಿಜ್ಞಾಸುವರೇ ಆ ಕರ್ಮ ಉಪಾಸನೆಗಳನ್ನು ಮಾಡ್ಬೇಕಂದ್ರೆ ಅವನಿಗೂ ಇಲ್ಲದು. ಯಾಕಂದ್ರೆ ಅವ ಈಗ ಉತ್ತಮ ಆಗ್ಯದ, ಸ್ವಚ್ಛ ಆಗ್ಯದ ಅಂತಃಕರಣ. ಏನ್ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸನಗಳನ್ನೇ ಮುಂದುವರಿಸಬೇಕು ಅವ. ಇನ್ನ ಮೂರನೇ ಕಡ ಮಂದ ಜಿಜ್ಞಾಸು ಆದವರು ಕೂಡ ಒಂದು ವೇಳೆ ವೇದಾಂತ ಶ್ರವಣದಲ್ಲಿ ಪ್ರವೃತ್ತನಾಗಿದ್ದರೆ ಅವನಿಗೂ ಕೂಡ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಅವನಿಗೂ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರ ಇಲ್ಲ. ಏನು ಶ್ರವಣ ಸಿಕ್ಕದಲ್ಲ ಆ ಶ್ರವಣವನ್ನೇ ಮುಂದುವರಿಸಬೇಕು. ಹೇಳ್ಯಾರ ನೋಡ್ರಿ ಅವ್ರು ಮೂರನೇ ಕಡ ಮಂದ ಜಿಜ್ಞಾಸು ಆದವರು ಕೂಡ ಒಂದು ವೇಳೆ ವೇದಾಂತ ಶ್ರವಣದಲ್ಲಿ ಪ್ರವೃತ್ತನಾಗಿದ್ದರೆ, ಶ್ರವಣದಲ್ಲಿ ಒಂದು ವೇಳೆ ಪ್ರವೃತ್ತ ಆಗಿದ್ದ ಅಂದ್ರ ಅವನಿಗೂ ಕೂಡ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಆ ಶ್ರವಣ ಏನು ಸಿಕ್ಕದ ಅದನ್ನೇ ಮುಂದುವರಿಸಬೇಕು. ಏನ್ ಕಿಂಚಿತ್ ದೋಷ ಇದ್ರು ಸಹಿತ ಪರಿಹಾರ ಆಗಿ ಹೋಗ್ತದೆ. ಇನ್ನು ನಾಲ್ಕನೇ ಕಡೆ ಕೆಲವರಿಗೆ ಓರಿಮ ಅಪ್ಪರೇ ಮತ್ತ ಕೆಲವೊಬ್ಬರು ಜ್ಞಾನಿಗಳು ಮತ್ತ ಮೂರ್ತಿ ಪೂಜಾನು ಮಾಡ್ತಾರ, ಮತ್ತ ಮೇಲೆ ಬ್ರಹ್ಮೋಪಾಸನ ಮಾಡ್ತಾರಲ್ಲ. ಇವು ಎರಡು ವಿಧವಾಗಿ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಿರ್ತೀವಿ. ಅದು ಹ್ಯಾಂಗ ತಿಳ್ಕೊಬೇಕ್ರಿ? ಹ್ಯಾಂಗ ತಿಳ್ಕೋಬೇಕಪ್ಪ ಅಂದ್ರೆ ಅವ್ರ ಲೋಕಕ್ಕೊಂದು ಮಾರ್ಗ, ತಮ್ಮ ಸಲುವಾಗಿ ಅಲ್ರಿ ಅದು ಮೂರ್ತಿ ಪೂಜೆ ಮಾಡುದು. ಹೌನ್ರಿ. ಹಿಂದಿನವರು ಇಂಥ ದೇವರ ಪೂಜಾ ನಾಮಸ್ಮರಣೆ ಹಿಂಗ ಅವರು ಮಾಡಿಕೊಂಡು ಅದು ಚಿತ್ತ ಶುದ್ಧಿ ಮಾಡ್ಕೊಳ್ಳಿ ಅಂತ ಅವ್ರ ಸಲುವಾಗಿ ಮಾಡ್ತಾರೆ, ತಮ್ಮ ಸಲುವಾಗಿ ಇಲ್ಲದು. ಲೋಕಕ್ಕದೊಂದು ಮಾರ್ಗ. ನಾವೇ ಮಾಡೋದನ್ನ ಬಿಟ್ರಪ್ಪ ಅಂದ್ರ ಮತ್ತ ಮುಂದಿನವ್ರು ಮಾಡಂಗಿಲ್ಲ ಅಂತ ತಿಳ್ಕೊಬೇಕಾರ. ಹೌದೌದೌದು. ಈಗ ನೋಡ್ರಿ, ನೀವು ಕೈ ಮುಗಿದ್ರಿ, ಎಲ್ಲರೇ ದೇವ್ರಿಗೆ ಕೈ ಮುಗಿದ್ರೆ ನಿಮ್ ಕೂಡ ಇದ್ದ ಕೂಸುಗಳು ಅವರು ಕೈ ಮುಗಿತಾರಲ್ಲಿ, ನಮಸ್ಕಾರ ಮಾಡ್ತಾರ. ಹೌದ್ರಿ. ಲೋಕಕ್ಕ ಮಾರ್ಗದು, ತಮ್ಮ ಸಲುವಾಗಿಲ್ಲದು. ತಮ್ಮ ಸಲುವಾಗಿ ಅಲ್ದಿದ್ರೆ ಲೋಕ ಸಲುವಾಗಿ ಯಾರ ಮಾಡ್ಬೇಕಂತ ತಿಳ್ಕೊಂಡ್ ಆತಲ್ರಿ ಅರ್ಥ ಅದು. ಹೌದೌದು. ಅವ್ರ ಸಲುವಾಗಿ ಮತ್ತೆ ಎತ್ತೆತ್ತಾಚರತೆ ಶ್ರೇಷ್ಠ ತಥ್ಯ ದೇವೇತರೋ ಜನ ತಯತ್ ಪ್ರಮಾಣಂ ಕುರುತೆ ಲೋಕ ತದನ್ವರ್ಧತೆ. ಏನ್ರಿ? ಸರಿ ಅಪ್ಪ. ಈಗ ರಟೈಕ ಮಾಸ್ತರ್ ಬರಿತಾನಂದ್ರ ಮಾಸ್ತರ್ಗೇನ್ ಬರ್ಲಿಕ್ ಬರಂಗಿಲ್ರಿ? ಕಲಿಯೋರ್ ಸಂಬಂಧ ಬರೀಬೇಕಾಗೈತಿ, ಓದ್ಬೇಕಾಗೈತವ. ಮತ್ತೆ ಯಾವ ಸಲುವಾಗಿ? ಲೋಕ ಕಲ್ಯಾಣಾರ್ಥವಾಗಿ ಅವರಿಗೂ ಈ ಮಾರ್ಗದಲ್ಲಿ ಬರ್ಲಿಕ್ಕೆ ಅವರು ಏನ್ ಮಾಡ್ತಾರೆ? ಪ್ರವೃತ್ತಿ ಮಾಡಿಸ್ತಾರೆ. ಸರಿಯಪ್ಪ. ಅವರು ನಮಸ್ಕಾರ ಮಾಡ್ತಾರ, ದೇವ್ರ ಪೂಜಾ ಮಾಡ್ತಾರ. ಯಾಕಂದ್ರೆ ನಮ್ಮದು ನೋಡಿ ಅವರು ಕಲೀಲಪ್ಪ, ಈ ಮಾರ್ಗದಲ್ಲಿ ಅವರು ಪ್ರವೃತ್ತಿ ಆಗಲಿ ಅಂತ ಲೋಕಕ್ಕೆ ಮಾರ್ಗಗೋಸ್ಕರ ಮಾಡ್ತಾರ್ರಿ ಅವರು. ಏನಂತೀರಪ್ಪ? ಇಲ್ಲ, ಸರಿ ಆಗಪ್ಪ.
ನಾಲ್ಕನೇ ಕಡೆ ನೋಡ್ರಿ, ಕೆಲವರಿಗೆ ಜ್ಞಾನದ ಇಚ್ಛೆಯೇನು ಉಂಟಾಗಿರುತ್ತದೆ, ಆದರೂ ಅವರ ಬುದ್ಧಿಯು ಭೋಗದಲ್ಲೇ ಆಸಕ್ತವಾಗಿರುತ್ತದೆ. ಆದ್ದರಿಂದ ಅವರು ಶ್ರವಣದಲ್ಲಿ ಪ್ರವೃತ್ತರಾಗುವುದಿಲ್ಲ. ಇಂಥ ಯಾವ ಮಂದ ಜಿಜ್ಞಾಸುಗಳಿರುವರು ಅವರಿಗೆ ನಿಷ್ಕಾಮ ಕರ್ಮ ಹಾಗೂ ನಿಷ್ಕಾಮ ಉಪಾಸನೆಗಳಲ್ಲಿ ಅಧಿಕಾರವಿರುತ್ತದೆ. ಏನ್ ಹೇಳಿದ್ರು ನೋಡ್ರಿ ನಾಲ್ಕನೇ ಅಕಡದೊಳಗ, ಕೆಲವರಿಗೆ ಜ್ಞಾನದ ಇಚ್ಛೆಯೇನೋ ಉಂಟಾಗಿರುತ್ತದೆ, ಆದರೆ ಅವರ ಬುದ್ಧಿಯು ಭೋಗದಲ್ಲಿ ಆಸಕ್ತವಾಗಿರುತ್ತದೆ. ಜ್ಞಾನದ ಇಚ್ಛೆ ಏನೋ ಅದ, ಆದ್ರೆ ಭೋಗನು ಭೋಗಿಸ್ಬೇಕನ್ನೋದು ಒಳಮೆ ಅದನ್ನು ಅದ. ಆದ್ದರಿಂದ ಅವರು ಶ್ರವಣದಲ್ಲಿ ಪ್ರವೃತ್ತರಾಗುವುದಿಲ್ಲ. ಇಂಥ ಯಾವ ಮಂದ ಜಿಜ್ಞಾಸುಗಳಿರುವರು ಅವರಿಗೆ ಏನಪ್ಪಾ ನಿಷ್ಕಾಮ ಕರ್ಮ ಹಾಗೂ ಉಪಾಸನೆಗಳಲ್ಲಿ ಅಧಿಕಾರವಿರುತ್ತದೆ ಅವರಿಗೆ. ಮತ್ತು ಇನ್ನು ಐದನೇ ಕಡ, ಯಾರಿಗೆ ಭೋಗದಲ್ಲಿ ಆಸಕ್ತಿ ಇದ್ದು ಅವ್ರಿಗೆ ಜ್ಞಾನದಲ್ಲಿ ಇಚ್ಛಾ ಇಲ್ಲ, ಭೋಗದಲ್ಲಿಯೇ ಆಸಕ್ತಿ ಇದ್ದು ಜ್ಞಾನದಲ್ಲಿ ಇಚ್ಛೆ ಇರುವುದಿಲ್ಲವೋ ಅಂಥ ಯಾವ ಬಹಿರ್ಮುಖ ಪುರುಷರಿಗೆ ಸಕಾಮ ಕರ್ಮದಲ್ಲಿಯೂ ಕೂಡ ಅಧಿಕಾರವಿರುತ್ತದೆ. ನೀ ಸಕಾಮ ಕರ್ಮ ಮಾಡಿ ಭೋಗ ಸುಖಾರಿ ಉಣುವಪ್ಪ ಅಂತೇಳಿ ಅವ್ರಿಗೆ ಎಲ್ಲಿರ್ತದಪ್ಪ ಅಂತ ಕೇಳಿದ್ರೆ ಕರ್ಮದಲ್ಲಿಯೂ ಕೂಡ ಅಧಿಕಾರವಿರುತ್ತದೆ. ಯಾಕಂದ್ರೆ ಅವ್ರ ಬುದ್ಧಿ ಬಹಿರ್ಮುಖ ಇರ್ತದೆ. ಬಹಿರ್ಮುಖ ಪುರುಷರಿಗೆ ಸಕಾಮ ಕರ್ಮದಲ್ಲಿಯೂ ಕೂಡ ಅಧಿಕಾರವಿರುತ್ತದೆ. ನಮಸ್ಕಾರಪ್ಪ. ಹೇಳ್ರಿ. ಯಾತ್ರೆ ಮಾಡೋರು ಅದ್ರಾಗ ಬರ್ತಾರಪ್ಪ. ಅವ್ರಿಗೆ ಯಾತ್ರೆ ಮಾಡೋರು ಬ್ಯಾಡ್ರಪ್ಪ, ಇಲ್ಲೇನ ಪರಮಾತ್ಮ ಇದ್ದೇ ಇರ್ರಿ ನಾವ್ ಅತ್ತೇವ್ರಿ. ಅವ್ರು ಯಾತ್ರೆ ಮಾಡ್ಲಿಕ್ ಹೋಗ್ತಾರ್ರಿ. ಅವ್ರು ಯಾವ ನಂಬರ್ದಾಗ ಬರ್ತಾರಪ್ಪ ಅವ್ರವ್ರು. ನಾವು ಹೇಳ್ತೇವ್ರಿ, ಯಾತ್ರೆ ಬ್ಯಾಡ್ರಪ್ಪ, ಇಲ್ಲೇನ ಪರಮಾತ್ಮ ಇಲ್ಲೇನ ಇದ್ದೇ ಇರ್ರಿ, ಇಲ್ಲೇ ನೋಡ್ರಿ, ಇಲ್ಲೇ ಕಾಣ್ರಿ ಅತ್ತ ಅವ್ರಿಗ ಶ್ರವಣ ಮಾಡ್ಲಿಕ್ ಹೇಳಿದ್ರು ಬಿರಿ ಶ್ರವಣಕ್ನು ಬರಲ್ರಿ ಅವ್ರಿ. ಒಣ ಯಾತ್ರೆ ಕೂತ್ ಯಾತ್ರೆಗೆ ಹೋಗ್ತಾರ, ಅವ್ರು ಎದ್ರಾಗ ಬರ್ತಾರಪ್ಪ ಅವ್ರು. ಅದೇ ಕರ್ಮಕಾಂಡದೊಳಗೆ ಬರ್ತಾರೆ ಅವರು. ಭೋಗದಲ್ಲಿ ಆಸಕ್ತಿ ಅದ ಅವರಿಗೆ. ಅವರಿಗೆ ಭೋಗದಲ್ಲಿ ಆಸಕ್ತಿ ಅದ. ಹೌದ್ರಿ. ಅವರು ಕರ್ಮದವರು. ನಡುದು ದಂಡವತ್ ಹಾಕಿ ಹೋಗ್ತಾರ ನೋಡ್ರಿಲ್ಲ. ಹೌದೌದ್ರಿ. ಅವ್ರಿಗೆ ಭೋಗದಲ್ಲಿ ಆಸಕ್ತಿ ಅದ. ಸಕಾಮಿಗಳವರು. ಸಕಾಮಿಗಳು. ಯಾರಿಗೆ ಭೋಗದಲ್ಲಿ ಆಸಕ್ತಿ ಇದ್ದು ಜ್ಞಾನದಲ್ಲಿ ಇಚ್ಛೆ ಇರುವುದಿಲ್ಲವೋ ಅಂಥ ಯಾವ ಬಹಿರ್ಮುಖ ಪುರುಷರಿಗೆ ಸಕಾಮ ಕರ್ಮದಲ್ಲಿಯೂ ಕೂಡ ಅಧಿಕಾರವಿರುತ್ತದೆ. ಆದ್ದರಿಂದ ಜ್ಞಾನಿಗೆ ಕರ್ಮ ಉಪಾಸನೆಗಳಲ್ಲಿ ಅಧಿಕಾರವಿರುವುದಿಲ್ಲ. ಜ್ಞಾನವು ಕರ್ಮ ಉಪಾಸನೆಗಳಿಗೆ ವಿರೋಧಿಯಾಗಿರುತ್ತದೆ. ಜ್ಞಾನ ಏನ್ ಮಾಡದ? ಕರ್ಮ ಉಪಾಸನೆಗಳಿಗೆ ವಿರೋಧಿ ಅದದು. ಇನ್ನ 397 ಏನ್ ಹೇಳ್ತಾರ ನೋಡ್ರಿ, ದೃಢ ಜ್ಞಾನಕ್ಕೆ ಕರ್ಮ ಉಪಾಸನೆಗಳು ವಿರೋಧಿಗಳಲ್ಲ. ಏನ್ ಹೇಳಿದ್ರು ನೋಡ್ರಿ, ದೃಢ ಜ್ಞಾನಕ್ಕೆ ಕರ್ಮ ಉಪಾಸನೆಗಳು ವಿರೋಧಿಗಳಲ್ಲ, ಪರಂತು ಮಂದ ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಆಗಳ ಕೇಳಿದ್ರಲ್ಲ ಅಪ್ಪ, ಅವ್ರು ಮಾಡ್ತಾರಲ್ಲ ಅಂದ್ರೆ ಅವ್ರು ಮಾಡಿದ್ರೆ ಏನ್ರಿ ಜ್ಞಾನಕ್ಕ ವಿರೋಧ ಆಗ್ತಾವ ಅನ್ನೋದು ಆಗುದಿಲ್ಲ. ಯಾಕಂದ್ರೆ ಅದ್ರದ್ದು ಇಚ್ಛಾ ಇಲ್ಲ ಅವ್ರಿಗೆ. ಒಟ್ಟೆ ಅದರಿಂದ ಏನ್ರಿ ಪಡ್ಕೋಬೇಕಂತ ಸುಮ್ಮ ಮಾಡ್ತಾರ ಅವರು. ಯಾಕ? ಆ ಲೋಕಕ್ಕದನ್ನ ಮಾರ್ಗಂತ. ದೃಢ ಜ್ಞಾನಕ್ಕೆ ಕರ್ಮ ಉಪಾಸನೆಗಳು ವಿರೋಧಿಗಳಲ್ಲ, ಪರಂತು ಮಂದ ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಇದು 397ರಿಂದ 390 ಅಂಕ ಪರ್ಯಂತರ ಹೇಳೋರದಾರ. 2 ಅಂಕ. ಕರ್ಮ ಉಪಾಸನೆಗಳು ಅಂತಃಕರಣದ ಶುದ್ಧಿ ಹಾಗೂ ನಿಶ್ಚಲತ್ವಗಳ ಮೂಲಕ ಜ್ಞಾನದ ಉತ್ಪತ್ತಿಗೇನೋ ಕಾರಣಗಳಾಗಿರುತ್ತವೆ.
ಆದರೆ ಜ್ಞಾನವು ಉತ್ಪತ್ತಿ ಆ ನಂತರ ಒಂದು ವೇಳೆ ಕರ್ಮ ಉಪಾಸನೆಗಳನ್ನು ಮಾಡಿದ್ದಾದರೆ ಉತ್ಪನ್ನ ಆಗಲ್ಪಟ್ಟಂಥ ಜ್ಞಾನವು ನಷ್ಟವಾಗಿ ಹೋಗುತ್ತದೆ. ಆದ್ದರಿಂದ ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆಯೇ ಹೊರತು ಅದರ ರಕ್ಷಣೆಗೆ ಕಾರಣವಾಗಿರುವುದಿಲ್ಲ. ಅದ್ರದ್ದೇನು ರಕ್ಷಣೆ ಮಾಡ್ತಾ ಬಂದಿದ್ದಾವ, ಹಿಂದೆ ರಕ್ಷಣೆ ಮಾಡಂಗಿಲ್ಲ, ಅವು ಮತ್ತಿಟ್ಟು ವಿರೋಧ ಆಗ್ತಾವ. ಈಗ ಅನ್ನ ಆಗಲಕ್ಕ ಬೆಂಕಿ ಕಾರಣದ ತಂಗಿ ಹಚ್ಕೊತ ಹೋದ್ರೆ ಏನಾಗ್ತದ್ರಿ? ಅನ್ನ ಕೆಟ್ಟ ಹೋಗುತ್ತೆ, ಹೊತ್ತಿ ಹೋಗ್ತದದು. ಎಲ್ಲಿ ತನಪ ಅನ್ನ ಆಯ್ತು, ಬೆಂಕಿ ಕೆಲಸ ಮುಗೀತು, ಸಾಧನ ಅಂತೇಳಿ ಹಂಗೆ ಹಚ್ಕೊತ ಹೋದಂದ್ರೆ ಕೆಟ್ಟ ಹೋಗ್ತದೆ. ಇನ್ನು ಒಂದೇ ಕಡೆ ನಾನು ಕರ್ತನಿದ್ದೇನೆ ಮತ್ತು ಯಜ್ಞಾದಿಗಳನ್ನು ಮಾಡುವುದು ನನ್ನ ಕರ್ತವ್ಯವಿರುತ್ತದೆ. ಸ್ವರ್ಗಾದಿಗಳ ಪ್ರಾಪ್ತಿಯೇ ಯಜ್ಞಾದಿಗಳ ಫಲವಿರುತ್ತದೆ. ಇಂಥ ಯಾವ ಭೇದ ಬುದ್ಧಿಯಿಂದ ಕರ್ಮವು ಘಟಿಸುತ್ತದೆ. ಕರ್ಮ ಹ್ಯಾಂಗ ಘಟಿಸ್ತದ? ಭೇದ ಬುದ್ಧಿಯಿಂದ ಕರ್ಮ ಘಟಿಸ್ತದೆ. ಮತ್ತು ಇನ್ನು ಎರಡನೇ ಕಡ ನಾನು ಉಪಾಸಕನಿದ್ದೇನೆ, ದೇವನು ಉಪಾಸ್ಯನಿರುತ್ತಾನೆ ಎಂಬ ಭೇದ ಬುದ್ಧಿಯಿಂದಲೇ ಉಪಾಸನೆಯು ಘಟಿಸುತ್ತದೆ. ಅಲ್ಲಿ ಉಪಾಸನೆ ಮಾಡ್ಬೇಕಾದ್ರೆ ಅಲ್ಲಿ ಭೇದ ಯಾಕ? ಉಪಾಸ್ಯ ದೇವತೆ ಬೇಕದಕ್ಕೊಂದು. ಈ ಎರಡೂ ಪ್ರಕಾರದ ಬುದ್ಧಿಗಳು ಸರ್ವವು ಬ್ರಹ್ಮ ವಿರುದ್ಧತೆ ಎಂಬ ಬುದ್ಧಿಯನ್ನು ದೂರ ಮಾಡುತ್ತದೆ. ಏನಂದ್ರೆ ಈ ಎರಡೂ ಪ್ರಕಾರದ ಬುದ್ಧಿಗಳು ಸರ್ವವು ಬ್ರಹ್ಮ ವಿರುದ್ಧತೆ ಎಂಬ ಬುದ್ಧಿಯನ್ನು ದೂರ ಮಾಡುತ್ತವೆ. ಆದ್ದರಿಂದ ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಕರ್ಮ ಉಪಾಸನೆಗಳು ಏನಾದ್ರು ಜ್ಞಾನಕ್ಕೆ ವಿರೋಧಿ ಆಗ್ತವು. ಯದ್ಯಪಿ ಬರ್ತಾನೆ ನೋಡ್ರಿ, ಇಲ್ಲಿ ಒಂದು ಸಂಶಯ ಮಾಡ್ತಾನವ. ಏನ್ ಮಾಡ್ತಾನ? ಜ್ಞಾನಿಯು ಆತ್ಮನನ್ನು ಅಸಂಗವೆಂದು ತಿಳಿದಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಅಸಂಗದಾನ ಅಂತ ತಿಳಿದಾನವ. ಆದಾಗ್ಯಾದರೂ ದೇಹದ ಭೋಜನವೇ ಮೊದಲಾದ ವ್ಯವಹಾರಗಳನ್ನು ಅಥವಾ ಜನಕಾದಿಗಳಂತೆ ಅಧಿಕ ರಾಜ್ಯಪಾಲನ ಮೊದಲಾದ ವ್ಯವಹಾರಗಳನ್ನು ಮಾಡುತ್ತಾನೆ. ಆ ವ್ಯವಹಾರಕ್ಕೆ ಜ್ಞಾನವು ವಿರೋಧಿ ಇಲ್ಲ ಮತ್ತು ವ್ಯವಹಾರವು ಕೂಡ ಜ್ಞಾನಕ್ಕೆ ವಿರೋಧಿ ಇಲ್ಲ. ಯಾಕಂದರೆ ಯಾವ ಆತ್ಮಸ್ವರೂಪವು ಜ್ಞಾನದಿಂದ ಅಸಂಗವೆಂದು ತಿಳಿಯಲ್ಪಟ್ಟಿದೆಯೋ ಅಂಥ ಆತ್ಮನಲ್ಲಿ ಒಂದು ವೇಳೆ ವ್ಯವಹಾರವು ತೋರಿದ್ದಾದರೆ ವ್ಯವಹಾರಕ್ಕೆ ಜ್ಞಾನವು ವಿರೋಧಿ, ಅದರಂತೆ ಜ್ಞಾನಕ್ಕೆ ವ್ಯವಹಾರವು ವಿರೋಧಿ ಆಗುತ್ತಿತ್ತು. ಆದರೆ ವಿದ್ವಾನನಿಗೆ ಆತ್ಮನಲ್ಲಿ ವ್ಯವಹಾರವು ತೋರುವುದೇ ಇಲ್ಲ. ವಿದ್ವಾನನಿಗೆ ಆತ್ಮನಲ್ಲಿ ವ್ಯವಹಾರ ತೋರುವುದೇ ಇಲ್ಲ. ಮತ್ತೇನೆಂದರೆ ಸಂಪೂರ್ಣ ವ್ಯವಹಾರವು ದೇಹ ಮೊದಲಾದವುಗಳ ಆಶ್ರಿತವಾಗಿರುತ್ತದೆ. ವ್ಯವಹಾರ ಎಲ್ಲದಪ್ಪ ಅಂತ ಕೇಳಿದ್ರೆ ದೇಹದ ಮೊದಲು ಮಾಡಿಕೊಂಡು ಅವುಗಳ ಆಶ್ರಿತದಲ್ಲದ ಮತ್ತು ವ್ಯವಹಾರ ಸಹಿತ ದೇಹಾದಿಗಳ ಸಂಬಂಧವು ಆತ್ಮನಲ್ಲಿ ಇರುವುದೇ ಇಲ್ಲ ಎಂಬ ಈ ಬುದ್ಧಿಯಿಂದ ಸಂಪೂರ್ಣ ವ್ಯವಹಾರವನ್ನು ಮಾಡುತ್ತಾನೆ. ಯಾರು? ಜ್ಞಾನಿ. ಇದೇ ಕಾರಣದಿಂದಲೇ ವಿದ್ವಾನನ ಪ್ರವೃತ್ತಿಯಾದರೂ ಕೂಡ ನಿವೃತ್ತಿ ಎಂದೇ ಹೇಳಲ್ಪಡುತ್ತದೆ. ಆ ವಿದ್ವಾನನ ಪ್ರವೃತ್ತಿ ಸಹಿತ ಹ್ಯಾಂಗದಪ್ಪ? ನಿವೃತ್ತಿಯಲ್ಲೇ ಅದರದು. ಅದು ಪ್ರವೃತ್ತಿ ಅನಿಸ್ತದ ಖರೆ, ಅದು ಎಲ್ಲದ? ನಿವೃತ್ತಿಯಲ್ಲೇ ಅದದು. ಸಂಪೂರ್ಣ ವ್ಯವಹಾರವನ್ನು ಮಾಡುತ್ತಾನೆ. ಇದೇ ಕಾರಣದಿಂದಲೇ ವಿದ್ವಾನನ ಪ್ರವೃತ್ತಿಯಾದರೂ ಕೂಡ ನಿವೃತ್ತಿ ಎಂದೇ ಹೇಳಲ್ಪಡುತ್ತದೆ.
ಆ ಪ್ರವೃತ್ತಿ ಆಗ್ಯಾನಂದ್ರು ಸಹಿತ ಅವನ ದೃಷ್ಟಿ ಎಲ್ಲಿದಪ್ಪ ಅಂತ ಅದ್ರ ಒಳರ್ಥ ನಿವೃತ್ತಿಯಲ್ಲಿ ದುಡಿಸುವುದರಲ್ಲಿ ಇದೆ. ಇನ್ನು 398 ಯಾವ ಪ್ರಕಾರ ಅನ್ಯ ವ್ಯವಹಾರವು ಜ್ಞಾನಕ್ಕೆ ಹೇಗೆ ವಿರೋಧಿ ಇಲ್ಲವೋ ಅದರಂತೆ ಅನ್ಯ ಬಹಿರ್ಮುಖ ಪುರುಷರಿಗಾಗಿ ಅವರಿಂದ ಕರ್ಮ ಉಪಾಸನೆಗಳನ್ನು ಮಾಡಿಸುವುದಕ್ಕೋಸ್ಕರ ಆತ್ಮನು ಅಸಂಗನಿದ್ದಾನೆಂದು ತಿಳಿದುಕೊಂಡು ಹಾಗೂ ಕ್ರಿಯೆಗಳು ದೇಹ ವಾಣಿ ಅಂತಃಕರಣಗಳ ಆಶ್ರಿತದಲ್ಲಿ ನಡೆಯುತ್ತವೆ ಎಂದು ತಿಳಿದುಕೊಂಡು ಕರ್ಮ ಉಪಾಸನೆಗಳನ್ನು ಮಾಡಿದ್ದಾದರೆ ಜ್ಞಾನಕ್ಕೆ ವಿರೋಧವಾಗುವುದಿಲ್ಲ. ಯಾಕಂದರೆ ಯಾವ ಆತ್ಮನು ಅಸಂಗನಿದ್ದಾನೆಂದು ವಿದ್ವಾಂಸನು ತಿಳಿದಿರುತ್ತಾನೆಯೋ ಅಂತ ಆತ್ಮನು ಕರ್ತ ಇರುವನೆಂದು ತಿಳಿದುಕೊಂಡು ಒಂದು ವೇಳೆ ಕರ್ಮ ಉಪಾಸನೆಗಳನ್ನು ಮಾಡಿದ್ದಾದರೆ ಜ್ಞಾನಕ್ಕೆ ವಿರೋಧವಾಗುತ್ತದೆ. ಅಂತ ಆತ್ಮ ಹ್ಯಾಂಗದನಪ್ಪ ಅಂತ ಅಂತ ಆತ್ಮನು ಅಸಂಗನಿದ್ದಾನೆಂದು ವಿದ್ವಾಂಸನು ತಿಳಿದಿರುತ್ತಾನೆಯೋ ಅಂತ ಆತ್ಮನು ಕರ್ತ ಇರುವನೆಂದು ಅವ ಅಸಂಗದನಂತ ಜ್ಞಾನಿ ತಿಳಿದನ. ಒಂದು ವೇಳೆ ಅವ ಕರ್ತ ಅದನಂತ ಹಿಂಗೆ ತಿಳ್ಕೊಂಡೆಂದ್ರೆ ಕರ್ತ ಇರುವೆನೆಂದು ತಿಳಿದುಕೊಂಡು ಒಂದು ವೇಳೆ ಕರ್ಮ ಉಪಾಸನೆಗಳನ್ನು ಮಾಡಿದ್ದಾದರೆ ಜ್ಞಾನಕ್ಕೆ ವಿರೋಧವಾಗುತ್ತದೆ. ಅದು ಏನಾಗ್ತದೆ, ಕರ್ತ ಅದನಂತ ಹಿಂಗೆ ತಿಳ್ಕೊಂಡು ನೀ ಕರ್ಮ ಉಪಾಸನೆ ಮಾಡಿದೆ ಅಂದ್ರೆ ಅದು ಮಾತ್ರ ಜ್ಞಾನಕ್ಕೆ ವಿರೋಧ ಆಗ್ತದೆ. ಆದರೆ ಆತ್ಮನು ಅಸಂಗ ರೂಪನಿದ್ದಾನೆಂಬ ದೃಢ ನಿಶ್ಚಯವು ವಿದ್ವಾಂಸನಿಗೆ ಕರ್ಮ ಉಪಾಸನೆಗಳಿಂದ ದೂರವಾಗುವುದಿಲ್ಲ ಆ ಜ್ಞಾನ. ಆದ್ದರಿಂದ ಆಭಾಸ ರೂಪ ಕರ್ಮ ಉಪಾಸನೆಗಳನ್ನು ನೋಡ್ರಿ ಎಂಥವ ಆ ಕರ್ಮ ಉಪಾಸನೆಗಳು ಹೆಂಗವಪ್ಪ ಅಂದ್ರೆ ಆಭಾಸ ರೂಪದವು. ಯಾಕಂದ್ರೆ ಅವುಗಳಲ್ಲಿ ಅಷ್ಟು ದೃಢತೆ ಇಲ್ಲ ಅಂತ. ಅವು ಸಹಜ ನಡೆದವ, ಅದರಲ್ಲಿ ರಾಗದ್ವೇಷ ಇಲ್ಲ, ಇದರಿಂದ ಎಷ್ಟು ಪಡಿಬೇಕು ಅಂತ ಹಿಂಗ ಫಲಾಪೇಕ್ಷೆ ಇಲ್ಲ. ಆಭಾಸ ರೂಪ ಕರ್ಮ ಉಪಾಸನೆಗಳು ದೃಢ ಜ್ಞಾನಕ್ಕೆ ವಿರೋಧಿಗಳಾಗಲಾರವು. ಆ ಆಭಾಸ ರೂಪ ಕರ್ಮ ಉಪಾಸನೆಗಳು ಎದಕ್ಕಪ್ಪ? ದೃಢ ಜ್ಞಾನಕ್ಕೆ ವಿರೋಧಿಗಳಾಗಲಾರವು. ಅವೇನವ? ಆಭಾಸದವು. ಅಂದ್ರೆ ಅಲ್ಲಿ ಅಭಿಮಾನ ಇಲ್ಲ ಅಂತ ಜ್ಞಾನಿಗೆ. ಆ ಕರ್ಮದಲ್ಲಿ ಅಭಿಮಾನ ಇಲ್ಲದ್ದರಿಂದ ಅವೇನಾಗಂಗಿಲ್ಲ, ಅವನಿಗೆ ಬಂಧಿಸಂಗಿಲ್ಲ, ಅವೇನರೇ ಹಾನಿ ಮಾಡ್ತಾವೆ ಅಂದ್ರೆ ಮಾಡಂಗಿಲ್ಲ. ಯಾಕಂದ್ರೆ ಭಗವದ್ಗೀತೆಯ 18ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳೇನಲ್ಲಿ ಏನ್ ಹೇಳೇನ? ಯಶ್ಯನಾಹಂ ಕೃತೋ ಭಾವೋ ಬುದ್ಧಿರಿ ಯಶ್ಯನ ಲಿಪ್ಯತೆ ಹತ್ವಾಪಿ ಶೈಮಾಲೋಕಾನ್ ಹಂತಿನ ಬದ್ಧತೆ. ಅಂದ್ರೆ ಯಾರಲ್ಲಿ ನಾನು ಮಾಡಿದನೆಂಬ ಭಾವನೆ ಇಲ್ಲವೋ ಅವ ಈ ಲೋಕೆಲ್ಲ ಕೊಂದು ಒಗದ್ರು ಕೊಂದವಲ್ಲವ. ಯಾಕೆ? ಕರ್ತೃತ್ವದ ಅಭಿಮಾನ ಇಲ್ಲ. ಅವ ಹೆಂಗ ಕೇವಲ ಆಭಾಸ ರೂಪ ಕರ್ಮದವ. ಆ ಕರ್ಮದಲ್ಲಿ ಅಭಿಮಾನ ಇಲ್ಲದ್ದರಿಂದ ಅದು ಅವನಿಗೇನು ವಿರೋಧ ಆಗಂಗಿಲ್ಲ. ಇನ್ನೂ ವಿಷಯ ಅದರಿ, ಆ ವಿಷಯ ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ ಹೇಳ್ರಿ ತಾಯಿ.